Hi guys, welcome to back new vlog. ಎಲ್ಲ ಆರಾಮಿದ್ದಾರೆ ಅಂದ್ಕೊಂಡಿದ್ದೀನಿ. ಬಟ್ ಇವತ್ತು ನಾ ಯಾವ ಥರ ಡಿಸೈಡ್ ಆಗಿಬಿಟ್ಟಿದ್ದೇನೆಂದ್ರೆ, ಯಾರು ಬಂದರೂ ಆಯಿತು, ಯಾರು ಹೋದ್ರೂ ಆಯಿತು, ಏನು ಏರಿಲ್ಲ, ಯಾರ ಬಗ್ಗೆ ತಲೆ ಕೆಡಿಸ್ಕೊಂಗಿಲ್ಲ. ಯಾಕಂದ್ರೆ ನಮ್ಮ ಲೈಫ್ ಕಡೆ ಫೋಕಸ್ ಮಾಡ್ಬೇಕು. ಈ ಸಣ್ಣ ಏಜ್ನಾಗ ಏನೋ ಒಂದು ಮಾಡೋಕೆ ಹೋಗ್ಬೇಕು. ಈಗಿನ ಈ ಪ್ರೆಸೆಂಟ್ ಸಿಚುವೇಶನ್ ಒಳಗೆ ನಾವು ಅವ್ರು ಬರ್ತಿಲ್ಲ, ಇವ್ರು ಬರ್ತಿಲ್ಲ, ಅವ್ರು ನಮ್ಮ ಜೋಡಿ ಚೆನ್ನಾಗಿಲ್ಲ ಅಂತ ಕೂತ್ರೆ ಏನಾಗಲ್ಲ. ಈ ಪ್ರೆಸೆಂಟ್ ಸಿಚುವೇಶನ್ ಒಳಗೆ ಈ ದುನಿಯಾದಾಗ ನಾವು ಎಷ್ಟು ಗಳಿಸ್ತೀವಿ ಅನ್ನೋದು ಭಾಳ ಮ್ಯಾಟ್ರ್ ಆಗ್ತಾ ಹೋಗುತ್ತೆ. ಮ್ಯಾಟ್ರ್ ಅಂದರೆ ಈ ದುನಿಯಾದಾಗ ಫೀಲಿಂಗ್ಸಿಗೆಲ್ಲ ಯಾರು ಅಷ್ಟು ಇಂಪಾರ್ಟೆಂಟ್ ಕೊಡೋಲ್ಲ. ದುಡ್ಡಿದ್ರೆ ದುನಿಯಾ ಆಳ್ಬೋದು ಅಂತಾರಲ್ಲ, ಅದೇ ಥರ ಈಗ ಯಾರೋ ಒಬ್ರು ನೋಡ್ರಿ, ನೀವು ಎಷ್ಟೇ ಬೆಳೆದಿದ್ದಾರಂದ್ರು ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಈಗ ಬಿಸ್ನೆಸ್ ಮ್ಯಾನ್ ವರ್ಲ್ಡ್ ರಿಚೆಸ್ಟ್ ಪರ್ಸನ್ ಅಂದರೆ ಯಾರು? ಎಲನ್ ಮಾಸ್ಕ್ ಅಂತಾರೆ. ಬಟ್ ಎಲನ್ ಮಾಸ್ಕ್ ಎಷ್ಟು ಫೇಲ್ಯೂರ್ ಕಂಡಿಷನ್ ಎಷ್ಟು ಸಕ್ಸಸ್ ಆಗಿದ್ದಾರೆ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಅದೇ ಥರ ಈಗ ನಾವು ಈಗ ಅವರಷ್ಟು ಸಕ್ಸಸ್ ಕಂಡಿದ್ದಾರೆ ಅಂದ್ರೆ ಅವ್ರು ಎಷ್ಟು ಫೇಲ್ಯೂರ್ ಕಂಡಿದ್ದಾರೆ ಅದ್ರ ಹಿಂದ್ಗಡೆ. ಈಗ ನೋಡ್ರಿ, ಎಲನ್ ಮಾಸ್ಕ್ ಈಗ ವರ್ಲ್ಡ್ ರಿಚೆಸ್ಟ್ ಪರ್ಸನ್ ಇದ್ದಾರೆ, ಓಕೆನಾ. 800 ಬಿಲಿಯನ್ ಅವ್ರದ್ದು ನೆಟ್ವರ್ಕ್ ಆಗಿರ್ಬೋದು, ಅವ್ರದ್ದು ಇನ್ಕಮ್ ಆಗಿರ್ಬೋದು, ಅವ್ರದ್ದು ಅಷ್ಟು ಆಸ್ತಿ ಐತಿ. ಬಟ್ ಅಷ್ಟು ಆಸ್ತಿ ಗಳಿಸೋಕೆ ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ, ಎಷ್ಟು ವರ್ಷದ ಅದಕ್ಕೆ ಕಷ್ಟ, ಅವ್ರು ಎಷ್ಟು ವರ್ಷ ಅವ್ರಿಗೆ ಅದಕ್ಕೆ ಟೈಮ್ ಕೊಟ್ಟಿದ್ದಾರೆ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಅವರು ಒಂದು 10 years ಬ್ಯಾಕ್ ಎಷ್ಟು ಸ್ಟ್ರಗಲ್ಸ್ ಹೆದರ್ಸ್ಕಿಸಿಂದ ಮುಂದೆ ಬಂದಿದ್ದಾರೆ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಅವ್ರು ಮಾಡೋ ಕೆಲಸದಾಗ ಎಷ್ಟು ಸತಿ ಫೇಲ್ಯೂರ್ ಕಂಡಾರ, ಎಷ್ಟು ಸತಿ ಆ ಕೆಲಸದಾಗ ಎಷ್ಟು ಫೇಲ್ ಆಗ್ಯದ, ಆ ಫೇಲ್ ಆದರೂ ಅದರಲ್ಲಿ ಎಷ್ಟು ಒಳ್ಳೊಳ್ಳೆ ಕೆಲಸ ಮಾಡಿ ಅದರಾಗೆ ಎಷ್ಟು ತಪ್ಪಾದರೂ ಅದನ್ನ ಎಷ್ಟು ಸರಿಯಾಗಿ ಅದರಲ್ಲಿ ಏನೇನು ತಪ್ಪಾಗೈತಿ ಏನೇನಿಲ್ಲ ತಿದ್ದುಪಡಿ ಮಾಡಿಕಿಸಿಂದ ಅದರ ಹೊಳ್ಳಿ ಯಾವಾಗ ಸಕ್ಸಸ್ ಮನುಷ್ಯ ಅದನ್ನು ರೆಡಿ ಮಾಡ್ತಾನಲ್ಲ, ಅವಾಗ ಏನಾಗುತ್ತೆ, ಅದು ಒಂದು ವಸ್ತು ಏನಾಗುತ್ತೆ ರೆಡಿಯಾಗಿ ಹೊಳ್ಳಿ ಸಕ್ಸಸ್ ಕಾಣುತ್ತೆ. ಬಟ್ ಆ ಸಕ್ಸಸ್ ಕಾಣಕ್ಕೆ ಎಷ್ಟು ಟೈಮ್ ತೊಗೋತದ ಅನ್ನೋದು ಭಾಳ ಇಂಪಾರ್ಟೆಂಟ್. ಟೈಮ್ ತೊಗೋತಿದ್ದ, ಬಟ್ ಅದ್ರಾಗ ನಾವು ಎಷ್ಟು ಸಕ್ಸಸ್ ಕಾಣ್ಬೇಕಂದ್ರೆ ಆ ಕೆಲಸದ ಮ್ಯಾಗ ನಮಗೆ ಏನಾಗಿರೋ ಫೋಕಸ್ ಅನ್ನೋದು ಭಾಳ ಇರ್ತಾ ಹೋಗ್ಬೇಕಾಗುತ್ತೆ. ಅದಕ್ಕೋಸ್ಕರ ಅವರು ಆ ಕೆಲಸದಿಂದ ಫೇಲ್ಯೂರ್ ಆಗ್ತೈತಿ, ಇದ್ರ ನಾ ಸಕ್ಸಸ್ ಆಗಲ್ಲ ಅಂತ ಹೇಳಿದ್ರೆ ಅವ್ರು ಈಗ ವರ್ಲ್ಡ್ ರಿಚೆಸ್ಟ್ ಪರ್ಸನ್ ಆಗ್ತಿರ್ಕಿಲ್ಲ. ಬಟ್ ಆದ್ರೆ ಅವ್ರು ಏನು ಮಾಡಿದಾರೆ, ಈ ಕೆಲಸ ಯಾಕೆ ಫೇಲ್ ಆಗ್ತೈತಿ, ಎದಕ್ಕೋಸ್ಕರ ಫೇಲ್ ಆಗ್ತೈತಿ ಅನ್ನೋದು ಭಾಳ ಏನು ಮಾಡಿದಾರೆ, ಅದ್ರ ಬಗ್ಗೆ ಅದ್ರ ಬಗ್ಗೆ ಸ್ಟಡಿ ಮಾಡಿ ಇನ್ನೂ ತಿಳ್ಕೊಂಡು ಬೆಟರ್ ರೆಡಿ ಮಾಡಿದಾಗ ಏನಾಗುತ್ತೆ, ಆ ಕೆಲಸ ಏನಾಗುತ್ತೆ, ಸಕ್ಸಸ್ ಆಗಕ್ಕೆ ಹೋಗುತ್ತೆ. ಬಟ್ ಆ ಕೆಲಸ ಸಕ್ಸಸ್ ಆಗಬೇಕಂದ್ರೆ ಅದ್ರಾಗ ಏನು ತಪ್ಪು ಮಾಡಾಕತ್ತೆ ಅನ್ನೋದು ಭಾಳ ಇಂಪಾರ್ಟೆಂಟ್. ಎಷ್ಟೋ ಸತಿ ಫೇಲ್ ಆಗಿದ್ದಾರೆ ಮನುಷ್ಯ, ಎಷ್ಟು ಸತಿ ಫೇಲ್ ಆಗಿದ್ದಾರೆ, ಎಷ್ಟೋ ಸತಿ ಕಷ್ಟನೂ ಪಟ್ಟಿದ್ದಾರೆ. ಬಟ್ ಆದರೂ ಫೇಲ್ ಆದ್ರೂ ನಾ ಮಾಡ್ತೀನಿ, ಇದ್ರೆ ಸಕ್ಸಸ್ ಕಂಡೇ ಕಾಣ್ತಾನೆ ಅಂದಿದ್ದಕ್ಕೆ ಇವಾಗ ಏನು ಮಾಡಿದಾರೆ, ಸ್ವಂತ ತಮ್ಮದಾದ ಒಂದು ಬ್ರ್ಯಾಂಡ್ ಕಟ್ಟಾರ, ತಮ್ಮ ಸ್ವಂತ ರಗಡ್ ಬಿಸ್ನೆಸ್ಗಳು ಅದಾವ. ಟೆಸ್ಲಾ ಅನ್ನೋ ಒಂದು ದೊಡ್ಡ ಬ್ರ್ಯಾಂಡ್ ಮಾಡ್ಯಾರ. ಬ್ರ್ಯಾಂಡ್ ಮಾಡೋಕ್ಕೆ ಕಾರಣ ಏನು, ಬ್ರ್ಯಾಂಡ್ ಎದಕ್ಕೆ ಮಾಡ್ತಾರೆ, ಅದ್ರಾಗ ಅವ್ರು ಎಷ್ಟು ಸ್ಟ್ರಗಲ್ ಪಟ್ಟಿರ್ತಾರಲ್ಲ ಅವ್ರಿಗೆ ಗೊತ್ತಿರ್ತದೆ ಏನು ಮಾಡಿದ್ರೆ ಏನಾಗುತ್ತಾ ಏನಿಲ್ಲ. ನಾವೊಂದು ಏನೋ ಒಂದು ಕೆಲಸ ಮಾಡ್ತಿದ್ರೆ ಅದು ನಮಗೆ ನಂಬಿಕೆ ಇರಬೇಕು. ಈ ಕೆಲಸದ ಮ್ಯಾಗ ನಾವು ಮಾಡೋ ಕೆಲಸದ ಮೇಲೆ ನಮಗೆ ನಂಬಿಕೆ ಅಂತ ತಿಳ್ಕೊ, ನಾವು ಅದ್ರ ಸಕ್ಸಸ್ ಕಂಡೇ ಕಾಣ್ತೀವಿ. 100 ಸತಿ ಫೇಲ್ ಆದರೂ ಅದ್ರಾಗ ನಾ ಸಕ್ಸಸ್ ಕಂಡೇ ಕಾದ್ ಅನ್ನೋದು ನಮಗೆ ಯಾವಾಗ ಧೈರ್ಯ ಅನ್ನೋದು ಇರುತ್ತಲ್ಲ, ನಮಗೆ ನಂಬಿಕೆ ಅನ್ನೋದು ಇರುತ್ತಲ್ಲ, ಅವಾಗ ಏನಾಗುತ್ತೆ, ಸಕ್ಸಸ್ ಕಂಡೇ ಕಾಣ್ತೀವಿ. ಫಸ್ಟ್ ಆಫ್ ಆಲ್ ಸಕ್ಸಸ್ ಕಾಣೋಕ್ಕಿಂತ ಫಸ್ಟ್ಗೇನೆ ನಾವು ಅವೆಲ್ಲ ಓವರ್ ಥಿಂಕಿಂಗ್ ಮಾಡಬಾರ್ದು. ಮನುಷ್ಯ ದಿನನಿತ್ಯ ಕೆಲಸ ಮಾಡ್ತಿದ್ರೆ ಫಲ ಸಿಗುತ್ತೆ. ಒಂದೇ ದಿನಕ್ಕೆ ಎಂದೂ ಸಿಗಲ್ಲ. ಯಾವುದೇ ಮನುಷ್ಯನಿಗಾರು ಒಂದೇ ದಿನಕ್ಕೆ ಸಿಕ್ಕಿಲ್ಲ. ಆ ಮನುಷ್ಯ ಇವತ್ತು ವರ್ಲ್ಡ್ ರಿಚೆಸ್ಟ್ ಪರ್ಸನ್ ಇರ್ಬೋದು, ಬಟ್ ಆದ್ರೆ ಒಂದೇ ದಿನಕ್ಕೆ ಸಿಕ್ಕಿಲ್ಲ. ಆತ 10 ವರ್ಷ ಆಗಿರ್ಬೋದು ಅಂತ ಅವ್ರು ಹುಟ್ಟಿದಾಗಿಂದ ಎಷ್ಟೊಂದು ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಬಟ್ ಅಷ್ಟು ಕೆಲಸ ಮಾಡಿದಾರೆ ಅಂದರು ಅವರು, ಇಲ್ಲಾಂದ್ರೆ ಮಿನಿಮಮ್ ಎಷ್ಟು ಅವ್ರು ಹುಟ್ಟಿದಾಗಿಂದ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಏನೇನೋ ಹೊಸ ಥಿಂಕ್ ಆಗಿರ್ಬೋದು. ಈಗ ಪ್ರೆಸೆಂಟ್ ಅವ್ರದ್ದು ಥಿಂಕಿಂಗ್ ಯಾವತ್ತಿದ್ರು ಹೈ ಲೆವೆಲ್ ಅದ. ಆತ ಬಿಸ್ನೆಸ್ ಮಾಡ್ಯಾನ, ಇಷ್ಟೆಲ್ಲ ವರ್ಲ್ಡ್ ರಿಚೆಸ್ಟ್ ಪರ್ಸನ್ ಆಗ್ಯಾನ. ಬಟ್ ಆದ್ರೆ ಅಷ್ಟಿಗೆ ಕೂತಿಲ್ಲತ್ತ, ದಿನ ಹೊಸ ಥಿಂಕಿಂಗ್ಗಳು ಕಲ್ತಿರ್ತಾನೆ. ಹೊಸದಾಗಿ ಇನ್ನೂ ಏನು ಮಾಡ್ಬೋದು, ಇನ್ನೂ ಬೆಟ್ರಾಗಿ ಮಾಡಿದ್ರೆ ಇನ್ನೂ ಏನೇನು ಮಾಡ್ಬೋದು, ಈ ದುನಿಯಾದಾಗ ನಾ ಏನೇನು ಮಾಡ್ಬೋದು, ಇನ್ನೂ ಮಾಡಿದ್ರೆ ಎಷ್ಟು ಗಳಿಸ್ಬೋದು. ಈ ಪ್ರೆಸೆಂಟ್ ಸಿಚುವೇಶನ್ ಟೆಕ್ನಾಲಜಿ ಇರೋದು ನೋಡಿದ್ರೆ ಎಷ್ಟೆಷ್ಟು ಅಪ್ಗ್ರೇಡೇಷನ್ ಮಾಡಿದ್ರೆ ಇನ್ನೂ ಎಷ್ಟು ಗ್ರೋತ್ ಆಗ್ಬೋದು, ಅದ್ರ ಬಗ್ಗೆ ಏನು ಮಾಡ್ತಿರ್ತಾರೆ ಅವರು. ಅಷ್ಟು ರಿಚೆಸ್ಟ್ ಪರ್ಸನ್ ಆದರೂ ಅವರೇ ಇನ್ನೂ ಅಷ್ಟು ಕೆಲಸ ಮಾಡ್ತಾರೆ. ನಾವು ಎಷ್ಟು ಕೆಲಸ ಮಾಡಬೇಕು, ನಾವು ಇನ್ನೂ ಅಷ್ಟು ಸಕ್ಸಸ್ ಕಡೆ ಇನ್ನೂ ಈಗ ಹೋಗ್ತಿದ್ದೀವಿ. ಬಟ್ ಹೋಗ್ತಿದ್ರೆ ಎಷ್ಟು ಕೆಲಸ ಮಾಡ್ಬೇಕು ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ನಾವು ಏನೋ ಒಂದು ಸ್ಟಡಿ ಮಾಡೋದಾಗಿರ್ಬೋದು, ಏನೋ ಒಂದು ಎಜುಕೇಷನ್, ಏನೋ ಒಂದು ಓದ್ತಿದ್ದೀವಿ, ಏನೋ ಒಂದು ಕೆಲಸ ಮಾಡ್ತಿದ್ವಿ, ಇಲ್ಲ ಏನೋ ಒಂದು ಬಿಸ್ನೆಸ್ ಮಾಡ್ತಿದ್ವಿ, ಬಟ್ ಏನೋ ಒಂದು ಕೆಲಸ ಮಾಡ್ತಿರ್ತೀವಿ ದಿನನಿತ್ಯ. ಅದಕ್ಕೋಸ್ಕರ ಎಷ್ಟು ಟೈಮಿಂಗ್ ಕೊಡ್ತೀವಿ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ನಾವು ಯಾವುದೋ ಒಂದು ಕೆಲಸ ಮಾಡೋದಾಗಿರ್ಬೋದು, ಅದ್ರ ಮೇಲೆ ನಮಗೆ ನಂಬಿಕೆ ಅನ್ನೋದು ಇರ್ಬೇಕು. ಫಸ್ಟ್ ಅದ್ರ ಮೇಲೆ ನಾವು ಬಿಲೀವ್ ಮಾಡ್ಬೇಕು. ಈ ಕೆಲಸದಿಂದ ನಾನು ಸಕ್ಸಸ್ ಕಂಡೇ ಕಾಣ್ತೀನಿ ಅಂತೇಳಿ ಅನ್ಬೇಕು, ನಾವು ಬಿಲೀವ್ ಮಾಡಬೇಕಾಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ಯಾವುದೇ ಪರ್ಸನ್ ಯಾರೇ ನಮ್ಗೆ ಬಿಟ್ಟು ಹೋಗ್ತಿದಾರೋ ತಲೆ ಕೆಡಿಸ್ಕೊಬಾರ್ದು. ಫಸ್ಟ್ ಆಫ್ ಆಲ್ ನಮ್ಮ ಲೈಫ್ ಕಡೆ ನಾವು ಫೋಕಸ್ ಮಾಡ್ತಾ ಹೋಗ್ಬೇಕಾಗತ್ತೆ. ನಮ್ಮ ಲೈಫ್ ಕಡೆ ನಾವು ಎಷ್ಟು ಫೋಕಸ್ ಮಾಡ್ತೀವಲ್ಲ ಅಷ್ಟು ಏನಾಗುತ್ತೆ, ಸಕ್ಸಸ್ ಕಂಡೇ ಕಾಣ್ತೀವಿ. ಓಕೆನಾ ಗಾಯ್ಸ್, ಇವತ್ತು ನನಗೆ ಅನಿಸಿದ ಪ್ರಕಾರ ಇಷ್ಟು ಹೇಳಿದ್ದೀನಿ. ಓಕೆನಾ, ನಿಮ್ಗೇನಾದ್ರು ನಾ ಹೇಳಿದ್ರಾಗ ಏನಾರು ತಪ್ಪು ಇಲ್ಲ, ನಾ ಹೇಳಿದೇನಾರು ತಪ್ಪು ಆಗಿತ್ತಂದ್ರೆ ಓಕೆ, ಏನಾದ್ರು ಕಮೆಂಟ್ದಲ್ಲಿ ತಿಳಿಸ್ರಿ. ಇನ್ನೂ ಬೆಟರಾಗಿ ತಿಳ್ಕೊಂಡು ನಿಮ್ಗೆ ಹೇಳೋಕೆ ಏನು ಮಾಡ್ತೀನಿ, ನಾನು ಆದಷ್ಟು ಕಲಿತಾ ಹೋಗ್ತೀನಿ. ಓಕೆನಾ, ಓಕೆ, ಟೇಕ್ ಕೇರ್, ಟಾಟಾ, ಬಾಯ್.